ಶೈಕ್ಷಣಿಕ ವರ್ಷ 2024-25ರ ಸಾಲಿನ ಕರ್ನಾಟಕ ಸರ್ಕಾರದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಲಾಗುವಂತಹ ವಿದ್ಯಾರ್ಥಿಗಳ ಬಸ್ ಪಾಸ್ ಆನ್ಲೈನ್ ಅರ್ಜಿ ಹಾಕುವಂತಹ ಪ್ರಕ್ರಿಯೆ ಈಗಾಗಲೇ ಸ್ಟಾರ್ಟ್ ಆಗಿದ್ದು, ಆ ಅರ್ಜಿ ಹಾಕಬೇಕಾದರೆ ಯಾವೆಲ್ಲ ದಾಖಲಾತಿಗಳು ಬೇಕು, ಅದೇ ರೀತಿ ತರಗತಿವಾರು ಎಷ್ಟು ಹಣವನ್ನು ನಾವು KSRTC ಡಿಪೋಗಳಿಗೆ ಸಂದಾಯ ಮಾಡಬೇಕು, ಅದೇ ರೀತಿ ಈ ಅರ್ಜಿ ಹಾಕುವಂತಹ ಕೊನೆಯ ದಿನಾಂಕ ಮತ್ತು ಅರ್ಜಿ ಹಾಕುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. 2024-25ನೇ ಸಾಲಿನ ಈ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ಎಲ್ಲ ಸ್ಕೂಲ್ ಮತ್ತು ಕಾಲೇಜುಗಳು ಈಗಾಗಲೇ ಸ್ಟಾರ್ಟ್ ಆಗಿವೆ. ಗ್ರಾಮೀಣ ಪ್ರದೇಶಗಳಿಂದ ವಿದ್ಯಾಭ್ಯಾಸಕ್ಕೆಂದು ಬೇರೆ ಊರುಗಳಿಗೆ ಟ್ರಾವೆಲ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳ ಬಸ್ ಪಾಸ್ಗಳ ಅರ್ಜಿ ಕರೆದಿದ್ದು, ಈ ಅರ್ಜಿ ಹಾಕುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು, ನಿಮ್ಮ ನಿಯರೆಸ್ಟ್ ಇರುವಂತಹ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು. ಇಲ್ಲವಾದರೆ ನಾವು ತೋರಿಸುವಂತಹ ಈ ವಿಡಿಯೋದಲ್ಲಿ ತೋರಿಸಿದಂತೆ ನೀವು ಅರ್ಜಿಯನ್ನು ಹಾಕ್ಬೋದು. ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದು. ಈ ಅರ್ಜಿ ಹಾಕಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಫೀಸ್ ಎಷ್ಟಿದೆ ಅಂತೇಳಿ ನೋಡೋಣ್ರಿ. ಮತ್ತು ಅರ್ಜಿ ಹಾಕುವಂಥ ಸಂಪೂರ್ಣ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೇಳಿದ್ದೀವಿ ರೀ. ಅದನ್ನು ಫಾಲೋ ಮಾಡಿ ನೀವು ಯಾವುದೇ ಮಿಸ್ಟೇಕ್ ಇಲ್ಲದೆ ಅರ್ಜಿಯನ್ನು ಹಾಕ್ಬೋದು ರೀ. ಫಸ್ಟಿಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತೇಳಿ ಇಲ್ಲಿ ಕೊಟ್ಟಿದ್ದೀನಿ ರೀ, ನೋಡ್ಬೋದು ನೀವು. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಶಿಕ್ಷಣ ಸಂಸ್ಥೆಯಿಂದ ದೃಢೀಕರಣ ಪತ್ರ, ನೆಕ್ಸ್ಟ್ ಐತಲ್ಲ ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಆಧಾರ್ ಕಾರ್ಡು ಮತ್ತು ಶಾಲಾ ಮತ್ತು ಕಾಲೇಜ್ಗಳ ಪ್ರವೇಶ ರಸೀದಿ ಅಂದರೆ ರೆಸಿಪ್ಟ್, ನೀವು ಫೀಸ್ ತುಂಬಿದಂಥ ರೆಸಿಪ್ಟು, ಮತ್ತು SC/ST ಕ್ಯಾಟಗರಿ 1 ಅವರಿದ್ದರೆ ಅವರ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಐತಲ್ಲ STS ನಂಬರ್, ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಟೂಡೆಂಟ್ಸ್ STS ನಂಬರ್ ಕೂಡ ತೆಗೆದುಕೊಂಡು ಹೋಗಬೇಕಾಗತ್ತೆ ರೀ. ನೆಕ್ಸ್ಟ್ ಯಾವ ತರಗತಿಗೆ ಎಷ್ಟು ಹಣ ಪಾವತಿಸಬೇಕು, ನಿಮ್ಮ KSRTC ಡಿಪೋಗಳ ಕೌಂಟರ್ಗಳಲ್ಲಿ ಇಲ್ಲಿ ತೋರಿಸಿದ ಹಾಗೆ ಪ್ರಾಥಮಿಕ, ಪ್ರೌಢಶಾಲೆ, ಕಾಲೇಜು, ITI, ವೃತ್ತಿಪರ ಕೋರ್ಸ್ಗಳು ಯಾವ ಕೋರ್ಸಿಗೆ ಎಷ್ಟು ಹಣವಂತೇಳಿ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೇವೆ ರೀ. OBC ಮತ್ತು SC/ST ಅವರಿಗೆ ಬೇರೆ ಬೇರೆ ಫೀಸ್ ಸ್ಟ್ರಕ್ಚರ್ ಇದೆ. ಈ ರೀತಿ ನೀವು ಫೀಸನ್ನು ಪೇ ಮಾಡಿ ನಿಮ್ಮ ಒಂದು ಸ್ಮಾರ್ಟ್ ಕಾರ್ಡನ್ನು ಪಡಿಬೋದು ರೀ. ಬಸ್ ಪಾಸಿನ ಸ್ಮಾರ್ಟ್ ಕಾರ್ಡನ್ನು ಪಡಿಬೋದು. ಏನಿಲ್ಲ, ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ಹಾಕ್ತಾ ಇರ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂವರೆಗೂ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಹಾಗೆ ನಿಮ್ಮ ಫ್ರೆಂಡ್ಸ್ನೊಂದಿಗೂ ಕೂಡ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಇದೊಂದು ಸೇವಾ ಸಿಂಧುವಿನ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಈ ಒಂದು ಅರ್ಜಿಯನ್ನು ಹಾಕ್ಬೋದು. ಅರ್ಜಿ ಹಾಕುವಂಥ ಪೂರ ವಿಧಾನವನ್ನು ಈಗ ನೋಡೋಣ ರೀ. ಫಸ್ಟಿಗೆ ಗೂಗಲ್ ಓಪನ್ ಮಾಡಿ ಅದರಲ್ಲಿ ಸೇವಾ ಸಿಂಧು ಅಂತೇಳಿ ಸರ್ಚ್ ಕೊಡ್ರಿ. ಫಸ್ಟಿಗೆ ಐತಲ್ಲ ಸೇವಾ ಸಿಂಧು ಅಂತೇಳಿ ಸರ್ಚ್ ಮಾಡಿದರೆ ಇಲ್ಲೇ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದರೆ ಸೇವಾ ಸಿಂಧು ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಸೇವಾ ಸಿಂಧು ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಸೇವಾ ಸಿಂಧು, ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಎಂಬ ಇದೊಂದು ಅಫಿಷಿಯಲ್ ವೆಬ್ಸೈಟ್ ಇಲ್ಲೇ ಓಪನ್ ಆಗತ್ತೆ ರೀ. ಈ ವೆಬ್ಸೈಟಿನ ಓಪನ್ ಆದಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಲೆಫ್ಟ್ ಸೈಡಲ್ಲಿ ಇದೆ ನೋಡಿರಿ, ಇಲ್ಲೇ ವಿದ್ಯಾರ್ಥಿ ಬಸ್ ಪಾಸ್ ಅಂತಿದೆ. ವಿದ್ಯಾರ್ಥಿ ಬಸ್ ಪಾಸ್ ಅಂತಿದೆ, ಇಲ್ಲಿದೆ ನೋಡಿರಿ. 3 ಬೇರೆ ಬೇರೆ ಸ್ಟೆಪ್ಸ್ ಅದಾವ್ರಿ ಇಲ್ಲೇ. ಫಸ್ಟಿಗೆ ಐತಲ್ಲ ವಿದ್ಯಾರ್ಥಿ ಬಸ್ ಪಾಸ್ ಕಲ್ಯಾಣ ಕರ್ನಾಟಕ, ಅಂದರೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ಬಸ್ ಪಾಸ್ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಐತಲ್ಲ ವಿದ್ಯಾರ್ಥಿ ಬಸ್ ಪಾಸ್ KSRTC ದಕ್ಷಿಣ ಕರ್ನಾಟಕದ ವಿದ್ಯಾರ್ಥಿಗಳು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳ ಬಸ್ ಪಾಸ್ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಈ ಒಂದು ವಾಯವ್ಯ ಕರ್ನಾಟಕದ ವಿದ್ಯಾರ್ಥಿಗಳು ಐತಲ್ಲ ವಿದ್ಯಾರ್ಥಿ ಬಸ್ ಪಾಸ್ ಥರ್ಡ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ರೀ. ನಿಮ್ಮದು ಯಾವ ಒಂದು ಪ್ರದೇಶದವರು ಇರ್ತಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಫಾರ್ ಇಶ್ಯೂವಿಂಗ್ ನ್ಯೂ ರಿನಿವಲ್ ವಿತ್ ಮೋಡಿಫಿಕೇಷನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್, ಈ ರೀತಿ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಲಿಂಕಿಗೆ ನೀವು ಡೈರೆಕ್ಟಾಗಿ ಬರ್ತೀರಿ. ನಿಮ್ಮ ಸೇವಾ ಸಿಂಧುವಿನ ಅಕೌಂಟ್ ಇದ್ದರೆ, ನೀವು ಹೋದ ಸಾರಿ ಏನಾದರೂ ಅರ್ಜಿಯನ್ನು ಹಾಕಿದರೆ ನಿಮ್ಮ ಒಂದು ಅಕೌಂಟ್ ID ಇರುತ್ತೆ ರೀ. ಇದು ಆ ಒಂದು ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರಿಂದ ಲಾಗಿನ್ ಮಾಡಿ ಹೋದ ಸಲ ನೀವು ಅರ್ಜಿಯನ್ನು ಹಾಕಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ನ ಹಾಕಿ ಗೆಟ್ OTP ಅಂತ ಕೊಟ್ಟು ನೀವು ಈಸಿಯಾಗಿ ಲಾಗಿನ್ ಆಗ್ಬೋದು ರೀ. ಅಕಸ್ಮಾತ್ ನೀವೇನಾದರೂ ಹೊಸದಾಗಿ ಹಾಕೋರಿದ್ದರೆ ನಿಮ್ಮ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲೇ ರಿಜಿಸ್ಟರ್ ನಾವು ಅಂತ ಇರುತ್ತೆ, ಅದ್ರ ಮೇಲೆ ರಿಜಿಸ್ಟರ್ ಅಂತ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ವೆರಿಫಿಕೇಷನ್ ಆಗಿದ್ಮೇಲೆ ನಿಮ್ಮ ಒಂದು IDನ ಕ್ರಿಯೇಟ್ ಮಾಡ್ಕೋಬೋದು ರೀ. ಈಸಿಯಾಗಿ ಕ್ರಿಯೇಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕ್ಬೋದು. ಅಕಸ್ಮಾತ್ ನೀವು ಹೋದ ಸಲ ಹಾಕಿನೂ ಕೂಡ ನಿಮ್ಮ ಲಾಗಿನ್ ಆಗ್ತಾ ಇಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕೊಡಿ. ಫಾರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಅಥವಾ ನಿಮ್ಮ ಜಿಮೇಲ್ಗೆ ಒಂದು ಫಾರ್ಗೆಟ್ ಪಾಸ್ವರ್ಡ್ ರಿಸೆಟ್ ಮಾಡುವಂಥ ಲಿಂಕ್ ಬರುತ್ತೆ ರೀ. ಆ ಲಿಂಕ್ ಮೂಲಕ ನಿಮ್ಮ ಒಂದು ಪಾಸ್ವರ್ಡನ್ನು ರಿಸೆಟ್ ಮಾಡಿ ಕೂಡ ನೀವು ಲಾಗಿನ್ ಆಗ್ಬೋದು ರೀ. ಯಾರು ಲಾಗಿನ್ ಆಗಲಿಕ್ಕೆ ಪ್ರಾಬ್ಲಮ್ ಆಗಿರಲ್ಲ ಅವರು ಈ ರೀತಿ ರಿಸೆಟ್ ಮಾಡಿಕೊಂಡು ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ ಈ ರೀತಿ ಡೈರೆಕ್ಟಾಗಿ ನೀವು ಅರ್ಜಿ ಬಸ್ ಪಾಸ್ ಹಾಕುವಂಥ ಒಂದು ವೆಬ್ಸೈಟಿಗೆ ಬರ್ತೀರಿ.
ಇದಾದಮೇಲೆ ಏನಪ್ಪ ಅಂದರೆ ದೃಢೀಕರಣ ಪತ್ರ ಹೇಗೆ ತಗೋದು ಅಂತೇಳಿ ಸ್ವಲ್ಪ ಮಂದಿಗೆ ಗೊತ್ತಿಲ್ಲ. ಇಲ್ಲೈತಲ್ಲ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೈತಲ್ಲ ಈ ರೀತಿ ಎಲ್ಲ ಬರ್ತೈತೆ ರೀ. ಇನ್ನೊಂದು ಬರುತ್ತಿಲ್ಲ NWKSRTC KKRTC ಈ ರೀತಿ ಬಂದಮೇಲೆ ಇದು ಯಾವುದ್ರ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ಇದೊಂದು ದೃಢೀಕರಣ ಪತ್ರ ಇಲ್ಲೇ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ, ನಿಮ್ಮ ಒಂದು ಶಾಪ್ಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಇದನ್ನು ದೃಢೀಕರಣ ಪತ್ರನ ನೀವು ಜೆರಾಕ್ಸ್ ಮಾಡಿ ಕೊಡ್ಬೋದು ರೀ. ಇದನ್ನೈತಲ್ಲ ಅವರು ಶಾಲಾ ಅಥವಾ ಕಾಲೇಜ್ಗಳಿಗೆ ಹೋಗಿ ಅವರ ಪ್ರಾಂಶುಪಾಲರಿಂದ ಸಿಗ್ನೇಚರನ್ನ ಮಾಡಿಸ್ಕೊಂಬರ್ಬೇಕಾಗತ್ತೆ ರೀ. ಇದನ್ನು ತಂದ ಮೇಲೆ ಮಾತ್ರ ಇದನ್ನು ಅರ್ಜಿಯನ್ನು ಹಾಕ್ಬೋದು. ಯಾಕೆಂದರೆ ಇದನ್ನ PDF ಅಪ್ಲೋಡ್ ಮಾಡುವಂಥ ಪ್ರೊಸೆಸ್ ಐತೆ ರೀ. ಲಾಸ್ಟಿಗೆ ತೋರಿಸ್ತೇನೆ ರೀ ನಿಮಗೆ ಈ ಒಂದು ವಿಡಿಯೋದಲ್ಲಿ. ಫಸ್ಟಿಗೆ ಈಗ ಅಪ್ಲಿಕೇಶನ್ ಹಾಕೋದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ತೊಗೊಂಡ್ರಿ, ಎಲ್ಲ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ. ತಪ್ಪಾದರೆ ಮತ್ತು ಮಿಸ್ಟೇಕ್ ಆದರೆ ಭಾಳ ತೊಂದರೆ ಆಗತ್ತೆ ರೀ. ಫಸ್ಟಿಗೆ ಏನಪ್ಪ ಅಂದರೆ ಆಧಾರ್ ವೆರಿಫಿಕೇಷನ್ ಇರುತ್ತೆ ರೀ. ಫಸ್ಟಿಗೆ ಆಧಾರ್ ವೆರಿಫಿಕೇಷನ್ ಮಾಡೋದಿರುತ್ತೆ ರೀ. ನಿಮ್ಮ ಸ್ಟೂಡೆಂಟ್, ನಿಮ್ಮ ಗ್ರಾಹಕರ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ರೀ. ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ, ಆಧಾರ್ ಕಾರ್ಡಿಗೆ ಕಂಪಲ್ಸರಿಯಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ. ಮೊಬೈಲ್ ನಂಬರ್ ಯಾವುದು ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ರೀ. ಅಂದರೆ ಕಂಪಲ್ಸರಿಯಾಗಿ ನೀವು ಆಧಾರ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾಗತ್ತೆ ರೀ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಡೈರೆಕ್ಟಾಗಿ ಒಂದು OTP ಹೋಗುತ್ತೆ. ಆ OTPನ ವೆರಿಫೈ ಮಾಡಿಂದ ನೆಕ್ಸ್ಟ್ ಇತ್ತಲ್ಲ ಮೊಬೈಲ್ ನಂಬರ್ ಕೂಡ ವೆರಿಫೈ ಮಾಡ್ಬೇಕಾಗತ್ತೆ ರೀ. ಕಸ್ಟಮರ್ನ ಮೊಬೈಲ್ ನಂಬರ್ನ ಹಾಕಿ, ಇಲ್ಲೇ ಮೊಬೈಲ್ ನಂಬರ್ ಹಾಕಿದ ತಕ್ಷಣವೇ ನೆಕ್ಸ್ಟ್ ಐತಲ್ಲ ಒಂದು OTP ಹೋಗುತ್ತೆ ರೀ. ಆ OTPನೂ ಕೂಡ ಇಲ್ಲಿ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಕೂಡ ವೆರಿಫೈ ಮಾಡ್ಬೇಕಾಗತ್ತೆ ರೀ. ಒಂದ್ಸಲ ಐತಲ್ಲ ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರ್ ಎರಡೂ ವೆರಿಫೈ ಆದಮೇಲೆ ನೆಕ್ಸ್ಟ್ ಐತಲ್ಲ ಇಲ್ಲಿ ಕೋರ್ಸ್ ಕ್ಯಾಟಗರಿ ಮತ್ತು ಸ್ಟಡಿಂಗ್ ಇನ್ ಕ್ಲಾಸ್ 2 ಸ್ಟೆಪ್ ಅದಾವೆ ರೀ. ಅವನ್ನ ನೆಕ್ಸ್ಟ್ ಪ್ರೊಸೆಸನ್ನು ನೋಡ್ಬೇಕಾಗತ್ತೆ ರೀ. ಫಸ್ಟಿಗೆ ಒಂದು ಮೊಬೈಲಿಗೆ ಒಂದು OTP ಹೋಗುತ್ತೆ ರೀ. ಆ OTPನೂ ಕೂಡ ಇಲ್ಲಿ ಹಾಕಿ ವ್ಯಾಲಿಡೇಟ್ ಅಂತ ಕೊಡಬೇಕಾಗತ್ತೆ ರೀ. ವಿತಿನ್ ಸೆಕೆಂಡ್ ಒಳಗೆ ಬರ್ತೀರಿ. ಅಲ್ಲೇ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ಒಂದು 6 ಡಿಜಿಟಿನ ಒಂದು ನಂಬರ್ ಬರ್ತೀರಿ. ಅದನ್ನು ಎಂಟ್ರಿ ಮಾಡಿಲೇ ವೆರಿಫೈ ಅಂತ ಕೊಡಬೇಕು. ನೆಕ್ಸ್ಟ್ ಐತಲ್ಲ ಕೋರ್ಸ್ ಕ್ಯಾಟಗರಿ ಒಳಗೆ ನೀವು ಯಾವುದು ಪ್ರೈಮರಿ, ಹೈಸ್ಕೂಲು, PUC, CBSE, ICSE ಯಾವುದೊಂದು ಕೋರ್ಸಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಹೈಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಹೈಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ 8th 9th 10th ಅಂತ ಬರುತ್ತೆ. ಅದನ್ನು ಸರಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಆಟೋಮೆಟಿಕ್ ಪಂಚ್ ಆಗುತ್ತೆ ರೀ. ಕೆಟಗರಿ ಅಂತಿದ್ದಲ್ಲಿ ಅದೊಂದೇ ಬಂದಿರೋಂಗಿಲ್ಲ. ಕೆಟಗರಿ SC ST OBC ಯಾವುದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ಸೆಲೆಕ್ಟ್ ಮಾಡ್ಕೋದಾದ್ಮೇಲೆ ನೆಕ್ಸ್ಟ್ ಐತಲ್ಲ ನೀವು ಹೆಸರು ಏನು ಟೈಪ್ ಮಾಡುವಂಥ ನೆಸೆಸಿಟಿನೇ ಇಲ್ಲ ರೀ, ಆಟೋಮೆಟಿಕ್ ಎಲ್ಲ ಬಂದಿರುತ್ತೆ. ನೆಕ್ಸ್ಟ್ ಐತಲ್ಲ ಎಂಟರ್ SATS ID ಇದೈತಲ್ಲ ಹೈಸ್ಕೂಲ್ ಮತ್ತು ಪ್ರೈಮರಿ ವಿದ್ಯಾರ್ಥಿಗಳಿಗೆ ಅವರು ಸ್ಕೂಲಿಂದ ಇದು ಬರೆದು ಕೊಟ್ಟಿರ್ತಾರೆ ರೀ. ಅದನ್ನು 9 ಡಿಜಿಟಿನ ಒಂದು ನಂಬರ್ ಇರುತ್ತೆ. ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಟ್ಯಾಬ್ ಎಂಟ್ರ್ ಮಾಡಿದರೆ ಆಟೋಮೆಟಿಕ್ ಎಲ್ಲ ಡೀಟೇಲ್ಸ್ ಕೂಡ ಪೆಂಚ್ ಆಗತ್ತೆ ರೀ. ಇಲ್ಲೇ ಆ ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿಯ ಸ್ಕೂಲ್ ಹೆಸರು, ಅವರ ಅಡ್ರೆಸ್ಸು, ಮನೆ ವಿಳಾಸ ಎಲ್ಲ ಇಲ್ಲಿ ಪೆಂಚ್ ಆಗುತ್ತೆ. ಅವ್ರ ಫೀಸ್ ಎಷ್ಟು ತುಂಬಬೇಕಂತ ಕೂಡ ಬಂದುಬಿಡುತ್ತೆ ರೀ. ಅದಾದಮೇಲೆ ಐತಲ್ಲ ಟ್ರಾವೆಲ್ ರೂಟ್, ಪ್ರಯಾಣದ ಮಾರ್ಗ ವಿವರ ಅಂದರೆ ಆ ವಿದ್ಯಾರ್ಥಿ ಎಲ್ಲಿಂದ ಬಸ್ಸನ್ನು ಹತ್ತುತ್ತಾನೆ, ಎಲ್ಲಿಯವರೆಗೆ ಅವರಿಗೆ ಬಸ್ ಪಾಸ್ ಬೇಕು, ಅದೇ ರೀತಿ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಇಳಿದು ಬೇರೆ ಬಸ್ಸನ್ನು ಹತ್ತಾರ ಅಂತೇಳಿ ಕೇಳ್ತೀರಿ. ಅಂದರೆ ಬೋರ್ಡಿಂಗ್ ಪಾಯಿಂಟ್, ಡ್ರಾಪ್ ಪಾಯಿಂಟ್, ವಯಾ ಪ್ಲೇಸ್. ಏನಾದರೂ ವಯಾ ಪ್ಲೇಸ್ ಇರಲಿಲ್ಲ, ಒಂದೇ ಬಸ್ ಇತ್ತಂದರೆ, ಸಿಂಗಲ್ ಇತ್ತಂದರೆ ಅದರ್ಸ್ ಅಂತ ಹಾಕಿ ನೋ ಅಂತೇಳಿ ಕೊಟ್ಬಿಡಿ. ಏನಾದರೂ ಬೇರೆ ಕಡೆ ಇಳಿದು ಹತ್ತಾರಂದ್ರೆ ಅದೊಂದು ಹೆಸರನ್ನ ಸೆಲೆಕ್ಟ್ ಮಾಡ್ಕೊರಿ. ಅದಾದಮೇಲೆ ಕೌಂಟರ್ ಆಯ್ಕೆ ಮಾಡಿ ಅಂತಿದೆ. ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊರಿ. ನಿಮ್ಮ ಕೌಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡಿಸ್ಟಿಕ್, ತಾಲೂಕು ಮತ್ತು ನಿಮ್ಮ ಕೌಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಈ ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡ್ಬೇಕು ರೀ. ಒಂದು ಸಲ ಸಬ್ಮಿಟ್ ಅಂತ ಕೊಟ್ಟಮೇಲೆ ಎಲ್ಲ ಇನ್ನೊಮ್ಮೆ ಸರಿಯಾಗಿ ಡೀಟೇಲ್ಸ್ ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೊರಿ. ಅಂದರೆ ಮಿಸ್ಟೇಕ್ ಆದರೆ ಪ್ರಾಬ್ಲಮ್ ಆಗುತ್ತೆ ರೀ. ಒಂದು 15 days 20 days ಲೇಟಾಗಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ನೀವು ಎಲ್ಲ ವಿದ್ಯಾರ್ಥಿಗಳು ನೀಡಿದಂತಹ ಡೀಟೇಲ್ಸನ್ನು ಸರಿಯಾಗಿ ಎಂಟ್ರಿ ಮಾಡಿ ಇನ್ನೊಮ್ಮೆ ಸಬ್ಮಿಟ್ ಅಂತ ಕೊಟ್ಟಮೇಲೆ ಇಲ್ಲೊಂದು ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಇದನ್ನು ಸರಿಯಾಗಿ ನೀವು ಚೆಕ್ ಮಾಡ್ಕೊರಿ. ಇಲ್ಲೇನಾದರೂ ಮಿಸ್ಟೇಕ್ ಇದ್ದರೆ ಕೂಡ ಎಡಿಟ್ ಅಂತ ಮಾಡ್ಕೋಬೋದು ರೀ. ಇನ್ನೊಮ್ಮೆ ಚಾನ್ಸಸ್ ಇರುತ್ತೆ ನಿಮಗೆ. ಎಡಿಟ್ ಮಾಡಿ ನೀವು ಡೀಟೇಲ್ಸ್ ಫಿಲ್ ಮಾಡಿದಂಥ ಡೀಟೇಲ್ಸನ್ನು ಚೇಂಜಸ್ ಮಾಡ್ಕೋಬೋದು ರೀ. ಇಲ್ಲಪ್ಪ ಎಲ್ಲ ಸರಿಯಾಗಿದೆ ಅಂದರೆ ಅಟ್ಯಾಚ್ ಅನೆಕ್ಸರಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀರಿ. ಅಟ್ಯಾಚ್ ಅನೆಕ್ಸರಿ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವಂಥದ್ದು. ನಿಮ್ಮ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಏನು ಭಾಳ ಕೇಳಿಲ್ಲ ರೀ ಅವರು. ಕೇವಲ 2 ಡಾಕ್ಯುಮೆಂಟ್ಸನ್ನು ಕೇಳಿದ್ದಾರೆ. ಡಿಕ್ಲರೇಷನ್ ಫಾರ್ಮ್, ಫಸ್ಟಿಗೆ ದೃಢೀಕರಣ ಪತ್ರನ ಡೌನ್ಲೋಡ್ ಮಾಡ್ಕೊಂಡ್ವಲ್ಲ ಆ ಒಂದು ಡಿಕ್ಲರೇಷನ್ ಫಾರ್ಮ್ ಮತ್ತು ತುಂಬಿದಂಥ ಫೀಸನ್ನ ರೆಸಿಪ್ಟನ್ನು ಸ್ಕ್ಯಾನ್ ಮಾಡೋಕ್ಕೆ ಹೇಳಿದ್ದಾರೆ ರೀ. ಇವೆರಡನ್ನೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಸಾಕು ರೀ. ಇವೆರಡನ್ನು ಅಪ್ಲೋಡ್ ಮಾಡಿ
ಸೇವ್ ಅನೆಕ್ಸರಿ ಅಂತೇಳಿ ಕೊಡ್ಬೇಕು ರೀ. ಸೇವ್ ಅನೆಕ್ಸರಿ ಅಂತ ಕೊಟ್ಮೇಲೆ ನೆಕ್ಸ್ಟ್ ಏನಿಲ್ಲ, ಫೈನಲ್ ಸ್ಟೆಪ್ ಸಬ್ಮಿಟ್ ಅಂತ ಕೊಟ್ಟರೆ ಮುಗೀತು ರೀ. ಎಲ್ಲ ಡೀಟೇಲ್ಸ್ನ ಇನ್ನೊಮ್ಮೆ ವೆರಿಫೈ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಒಂದು ಎಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಅದನ್ನು ನಿಮ್ಮ ಕಸ್ಟಮರ್ಗೆ ಪ್ರಿಂಟೌಟ್ ತೆಗೆದು ಕೊಡ್ಬೋದು ರೀ. ಪ್ರಿಂಟೌಟ್ ಕೊಟ್ಟ ಒಂದು 15 ಡೇಸ್ ಒಳಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ಅವರ ಬಸ್ ಪಾಸ್ ಅವರು ನೀಡಿದಂಥ ಕೌಂಟರ್ ಯಾವುದು ಡಿಪೋನ ನೀಡಿರ್ತಾರಲ್ಲ ಆ ಡಿಪೋಗಳಿಗೆ ಹೋಗಿ ಅವರ ಹಣವನ್ನು ಪಾವತಿಸಿ ಅವರ ಸ್ಮಾರ್ಟ್ ಕಾರ್ಡನ್ನು ಪಡಿಬೋದು ರೀ. ಇಲ್ಲ ನೀವು ಮೊಬೈಲ್ನಲ್ಲಿ ಹಾಕಿದರೆ ಅದನ್ನು PDF ಅಂತೇಳಿ ಡೌನ್ಲೋಡ್ PDF ಅಂತ ಇರುತ್ತೆ. ಆ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ನೋಡ್ರಿ, ಇಲ್ಲೇ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಎಕ್ನಾಲಜ್ಮೆಂಟ್ ಸ್ಲಿಪ್ ಬರುತ್ತೆ ರೀ. ಸ್ಲಿಪ್ ಬಂದಮೇಲೆ ಇಲ್ಲಿ ಕೆಳಗಡೆ ಐತಲ್ಲ ಪ್ರಿಂಟ್ ಎಕ್ಸ್ಪೋರ್ಟ್ PDF ಅಂತ ಇರುತ್ತೆ. ಎಕ್ಸ್ಪೋರ್ಟ್ PDF ಮಾಡಿಕೊಂಡು ನೀವು ಮೊಬೈಲ್ನಲ್ಲೇ ಅರ್ಜಿ ಹಾಕಿದರೆ ಇದನ್ನು PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪ್ರಿಂಟೌಟನ್ನು ತೆಗೆದುಕೊಂಡು ನಿಮ್ಮ ಡಿಪೋಗಳಿಗೆ ಹೋಗಿ ಹಣವನ್ನು ಪಾವತಿಸಿ ನಿಮ್ಮ ಸ್ಮಾರ್ಟ್ ಕಾರ್ಡನ್ನು ಪಡಿಬೋದು ರೀ. ಇಷ್ಟೇ ಈಸಿಯಾಗಿ ನೀವು ಒಂದು 5 to 10 ಮಿನಿಟ್ಸ್ ಒಳಗೆ ಬಸ್ ಪಾಸಿನ ಅರ್ಜಿಯನ್ನು ಯಾವುದೇ ಮಿಸ್ಟೇಕ್ ಇಲ್ಲದೆ ಈಸಿಯಾಗಿ ಹಾಕ್ಬೋದು ರೀ. ಇದೇ ರೀತಿ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ.